ನೇಪಾಳ ಪ್ರವಾಹದಲ್ಲಿ ಪ್ರವಾಸಿಗರ ಮಾರಣ ಹೋಮವೇ ನಡೆದು ಹೋಗಿದ್ದು ಜಲಪ್ರಳಯದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ ಏರಿಕೆಯಾಗ್ತಾನೆ ಇದೆ. ಇದೀಗ 392ಕ್ಕೆ ತಲುಪಿದೆ ಸಾವನ್ನಪ್ಪಿದವರ ಸಂಖ್ಯೆ. ಕ್ಷಣಕ್ಕೂ ಮೃತಪಟ್ಟವರ ಸಂಖ್ಯೆ ಏರಿಕೆಯಾಗ್ತಾ ಇದೆ. ಕೆಸರಿನಡಿ ಶವಗಳ ರಾಶಿ ಕಂಡು ಬಂದಿದ್ದು ಎಲ್ಲೆಲ್ಲೂ ದುರ್ನಾತವೇ ಆಗಿದೆ. ಪ್ರಕೃತಿಯ ಸ್ವರ್ಗ ಕೇವಲ 3 ನಿಮಿಷದಲ್ಲಿ ನಿರ್ನಾಮವಾಗಿ ಹೋಗಿದೆ. ಕ್ಷಣಾರ್ಧದಲ್ಲೇ ನರಕ ಸದೃಶವಾಯಿತು ತ್ರಿಶೂಲಿ ಬಜಾರ್. ಪ್ರವಾಹದ ವೇಗವನ್ನ ಕಂಡು ದಿಕ್ಕಾಪಾಲಾಗಿ ಓಡಿದ್ದಾರೆ ಜನರು. ಜೀವ ಉಳಿಸಿಕೊಳ್ಳೋದಕ್ಕೆ ವಯೋವೃದ್ಧರು, ಯುವಕರು ದಿಕ್ಕಾಪಾಲಾಗಿ ಓಡಿದ್ದಾರೆ. ಕೆಲ ಶಾಲಾ ಮಕ್ಕಳು ಬಸ್ನಿಂದ ಇಳಿದು ಹೋಗಿದ್ದಾರೆ. ಕೆಲ ಶಾಲಾ ಮಕ್ಕಳು ಬಸ್ಗಳ ಒಳಗಿದ್ದಂಥ ದೃಶ್ಯ ಘೋರವಾಗಿದೆ. ದಿಢೀರ್ ಪ್ರವಾಹದಿಂದಾಗಿ ಮಾರುಕಟ್ಟೆಯಲ್ಲಿ ಆತಂಕವೇ ಸೃಷ್ಟಿಯಾಯಿತು. ಸುಂದರವಾಗಿದ್ದಂತಹ ನೇಪಾಳ ಪ್ರದೇಶ ಇದೀಗ ಸ್ಮಶಾನವಾಗಿದೆ. ಕಟ್ಟಡಗಳು ಕೊಚ್ಚಿ ಹೋಗಿ ಎಲ್ಲವೂ ಖಾಲಿಯಾಗಿದೆ. ರಸುವಾ ಗಡಿ ಪ್ರದೇಶದಲ್ಲಿ ಬರೀ ಕೆಸರಿನ ರಾಶಿಯೇ ಕಾಣ್ತಾ ಇದ್ದು ಪ್ರವಾಹದ ಭೀಕರತೆಗೆ ಸಾಕ್ಷಿಯಾಗಿದೆ ಈ ದೃಶ್ಯಗಳು. ಅಂದರೆ ಪ್ರವಾಹಕ್ಕೂ ಮೊದಲಿನ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಎಷ್ಟು ಅದ್ಭುತವಾದಂತಹ ಕ್ಷೇತ್ರ ಅದು. ಮತ್ತೊಂದು ಬದಿಯಲ್ಲಿ ಪ್ರವಾಹದ ನಂತರದಲ್ಲಿ ಸಂಪೂರ್ಣವಾಗಿ ಎಲ್ಲವೂ ಕೂಡ ನೆಲಸಮ ಆಗಿರುವಂತಹ ದೃಶ್ಯಗಳಿದು. ಸ್ಮಶಾನ ಸದೃಶ ರೀತಿಯಲ್ಲಿ ಕಾಣಸಿಗ್ತಾ ಇದೆ. ರಸುವಾ ಗಡಿ ಪ್ರದೇಶದ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಕ್ಷಣ ಮಾತ್ರದಲ್ಲಿ ಪ್ರಕೃತಿ ಮುನಿಸ್ಕೊಂಡ್ರೆ ಯಾವ ರೀತಿ ಆಗುತ್ತೆ ಅನ್ನೋದಕ್ಕೆ ಈ ಘಟನೆಗಳೇ ಸಾಕ್ಷಿಯಾಗಿದೆ. ಯಾವ ಕುರುಹುಗಳು ಕೂಡ ಕಾಣಸಿಗ್ತಾ ಇಲ್ಲ. ಅಲ್ಲೊಂದು ಸೇತುವೆ ಇತ್ತು, ಒಂದಷ್ಟು ಕಟ್ಟಡಗಳಿತ್ತು, ಯಾವುದೂ ಕೂಡ ಗೊತ್ತಾಗದಂಥ ಪರಿಸ್ಥಿತಿ. ಇನ್ನು ನೇಪಾಳ ಪ್ರವಾಹದಲ್ಲಿ ಮಾಜಿ ಕೇಂದ್ರ ಸಚಿವರ ಸೊಸೆ ಕೂಡ ನಾಪತ್ತೆಯಾಗಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಪ್ರವಾಹದಲ್ಲಿ ಕಣ್ಮರೆಯಾಗಿದ್ದಾರೆ ಶರ್ಮಿಷ್ಠಾ ಭೌಮಿಕ್ ರಾಯ್. ಮಾಜಿ ಕೇಂದ್ರ ರೈಲ್ವೆ ಸಚಿವ ಮುಕುಲ್ ರಾಯ್ರ ಸೊಸೆಯಾಗಿದ್ದಾರೆ ಶರ್ಮಿಷ್ಠಾ. ಮಾಜಿ ಟಿಎಂಸಿ ಶಾಸಕ ಸುಭಾಂಶು ರಾಯ್ರವರ ಪತ್ನಿಯಾಗಿದ್ದಾರೆ ಶರ್ಮಿಷ್ಠಾ. ತವರು ಮನೆಯವರ ಜೊತೆ ಮಾನಸ ಸರೋವರ ಯಾತ್ರೆಗೆ ತೆರಳಿದಂತಹ ಸಂದರ್ಭದಲ್ಲೇ ದಿಢೀರ್ ಪ್ರವಾಹವಾಗಿ ಆಗಸ್ಟ್ 25ರ ರಾತ್ರಿ ಫೋನ್ನಲ್ಲಿ ಮಾತನಾಡಿದ್ದೇ ಕೊನೆ ಅಂತ ಹೇಳಲಾಗ್ತಾ ಇದೆ. ಪ್ರವಾಹದ ಬಳಿಕ ಯಾರ ಸಂಪರ್ಕಕ್ಕೂ ಕೂಡ ಶರ್ಮಿಷ್ಠಾ ಭೌಮಿಕ್ ಸಿಗ್ತಿಲ್ಲ. ಹಾಗಾಗಿ ಇವರು ಕೂಡ ಈ ಪ್ರವಾಹದಲ್ಲಿ ಕೊಚ್ಚಿ ಹೋಗಿರಬಹುದು ಅಂತ ಅಂದಾಜಿಸಲಾಗ್ತಾ ಇದೆ. ಇನ್ನು ಯಾತ್ರೆಗೆ ತೆರಳಿದಂಥವರಲ್ಲಿ ಸಾಕಷ್ಟು ಜನ ಈಗಾಗಲೇ ಸಾವನ್ನಪ್ಪಿದ್ದಾರೆ. ಸಾವು ನೋವಿನ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ ನೇಪಾಳದ ಪ್ರವಾಹದಲ್ಲಿ ಮಾಜಿ ಕೇಂದ್ರ ಸಚಿವರ ಸೊಸೆ ಕೂಡ ನಾಪತ್ತೆಯಾಗಿದ್ದಾರೆ. ಕೈಲಾಸ ಯಾತ್ರೆಗೆ ತೆರಳಿದಂತಹ ಕನ್ನಡಿಗರಿಗೂ ಕೂಡ ಸಂಕಷ್ಟ ಶುರುವಾಗಿದೆ. ಯಾತ್ರೆಗೆ ತೆರಳಿದಂತಹ 17 ಕನ್ನಡಿಗರ ಸಂಪರ್ಕವೇ ಇಲ್ಲಿವರೆಗೂ ಸಿಗ್ತಾ ಇಲ್ಲ. ನೇಪಾಳದಲ್ಲಿ ಸಿಲುಕಿದ್ದಾರೆ ಬೆಂಗಳೂರಿನ 5 ಯಾತ್ರಿಕರು. ಕಲಬುರಗಿಯ 2 ರಕ್ಷಣೆಯಾಗಿದ್ದು ಬೆಳಗಾವಿಯ 2 ನಾಪತ್ತೆಯಾಗಿದ್ದಾರೆ. ಧಾರವಾಡ ಮೂಲದ ರಾಕೇಶ್ ನಾಯ್ಕರ ಸುಳಿವು ಇನ್ನೂ ಕೂಡ ಪತ್ತೆಯಾಗಿಲ್ಲ. ಇಶಾ ಫೌಂಡೇಶನ್ ಮೂಲಕ ಯಾತ್ರೆಯನ್ನ ಕೈಗೊಂಡಿದ್ರು ರಾಕೇಶ್ ನಾಯ್ಕ್. ಇಶಾ ಫೌಂಡೇಶನ್ನ S3 ಗುಂಪಿನಲ್ಲಿ ರಾಕೇಶ್ ನಾಯ್ಕ್ ಇದ್ರು. ಮೊನ್ನೆ ನಸುಕಿನ ಜಾವ 3:30ರ ವೇಳೆಗೆ ಸಂಬಂಧಿಕರಿಗೆ ಕರೆ ಮಾಡಿ ಮಾತನಾಡಿದ್ದೇ ಅಂತಿಮ ಅಂತ ಹೇಳಲಾಗ್ತಾರೆ. ಹಾವೇರಿಯ ರಟ್ಟಿಹಳ್ಳಿಯ 6 ಕುಟುಂಬಗಳ 15 ಮಂದಿ ಸುರಕ್ಷಿತರಾಗಿದ್ದಾರೆ. ಕಠ್ಮಂಡುವಿನಲ್ಲಿರುವಂತಹ ಕಲಬುರಗಿಯ ಮಲ್ಲಿಕಾರ್ಜುನ್ ಜೊತೆ ಸಿಎಂ ಮಾತುಕತೆಯನ್ನಾಡಿದ್ದಾರೆ. ಆದಷ್ಟು ಬೇಗ ಪತ್ತೆ ಹಚ್ಚಿ ಎಲ್ಲರನ್ನ ಕರೆತರುವುದಾಗಿ ಸಿಎಂ ಭರವಸೆಯನ್ನ ನೀಡಿದ್ದಾರೆ. ಕನ್ನಡಿಗರು ಕೂಡ ಸಾಕಷ್ಟು ಜನ ಈಗಾಗಲೇ ನಾಪತ್ತೆಯಾಗಿದ್ದಾರೆ. 17 ಜನರು ಕನ್ನಡಿಗರು ತೆರಳಿದ್ರು, ಆದರೆ ಅವರ ಯಾರ ಸಂಪರ್ಕವೂ ಕೂಡ ಸಿಗ್ತಾ ಇಲ್ಲ. ಅಲ್ಲ, ಇನ್ನ ಒಂದಷ್ಟು ಜನ ಟೂರಿಸ್ಟ್ ಕರ್ನಾಟಕದಿಂದ ಬಂದವರು ಇನ್ನ ನಮಗೆ ಲೊಕೇಶನ್ ಸಿಗ್ತಾ ಇಲ್ಲ ಅಂತ ನಮ್ಮ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಸ್ವಲ್ಪ ನೀನು ಅಲ್ಲೇ ಇದ್ಕೊಂಡು ನೋಡು, ಆತರ ಬಳಕ್ ಹೋಗ್ಬೇಡ. ಹೆಂಗಿರೋ ಸೇಫ್ ಆಗಿದ್ಯಾ? ಓಕೆ, ಬಹಳ ಸಂತೋಷ. ನೋಡು, ಹೇಳ್ತಾ ಇದೆಯಾ, ನಾನು ಹೇಳ್ತಾ ಇದ್ದಕ್ಕೆ ನಮ್ಮ ಹುಡುಗ ಹೇಳ್ತಾ ಇದ್ದಾನೆ, ನಾನು ದೈವ ಭಕ್ತ, ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೇಪಾಳ ಪ್ರವಾಹಕ್ಕೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕಂಬನಿಯ ಮಿಡಿದಿದ್ದು ಇದು ಅತ್ಯಂತ ದುಃಖಕರ ಸಂಗತಿ ಅಂತ ಟ್ರಂಪ್ ಹೇಳಿದ್ದಾರೆ. ನೇಪಾಳಕ್ಕೆ ಅಗತ್ಯ ನೆರವನ್ನ ನೀಡುವುದಾಗಿ ಹೇಳಿದ್ದೇನೆ. ನಾವು ಕೂಡ ಪರಿಹಾರ ಸಾಮಗ್ರಿಗಳನ್ನ ಕಳುಹಿಸುತ್ತಿದ್ದೇವೆ. ನೇಪಾಳ ನಾಯಕರ ಜೊತೆಗೂ ಮಾತನಾಡಿದ್ದೇನೆ. ಅವ್ರಿಗೇನು ಬೇಕಾದರೂ ಅದನ್ನು ಒದಗಿಸ್ತೇವೆ ಅಂತ ಮಾತನಾಡಿದ್ದಾರೆ ಟ್ರಂಪ್.